ಹಾಯ್ ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಬಡ್ಡಿಯ ಲೆಕ್ಕಾಚಾರವನ್ನು ಹೇಗೆ ಸುಲಭವಾಗಿ ಮಾಡುವುದು ಎಂದು ಹೇಳಿಕೊಡುತ್ತೇವೆ. ಸೊ ನೀವು ಯಾವತ್ತಾದರೂ ಇಂತಹ ಬಡ್ಡಿಯ ಲೆಕ್ಕಾಚಾರವನ್ನು ಮಾಡುವುದಾದರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತದೆ. ಸೊ ಈ ವಿಡಿಯೋದಲ್ಲಿ ನಾವು ಹೇಗೆ ಸುಲಭವಾಗಿ ಈ ಒಂದು ಲೆಕ್ಕಾಚಾರವನ್ನು ಮಾಡುವುದು ಎಂಬುದು ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಈಗ ನೋಡಿ, ಅಸಲು 1,00,000 ಇದೆ. ಸೊ ಬಡ್ಡಿ ಬಂದು 2 ರೂಪಾಯಿ. ಪ್ರಸ್ತುತ ಡೇಟ್ ಬಂದುಬಿಟ್ಟು 10ನೇ ತಾರೀಕು 11ನೇ ತಿಂಗಳು 2025. ಸೊ ಅಸಲು ನಾವು ಕೊಟ್ಟಿರುವ ಡೇಟ್ ಬಂದು 10ನೇ ತಾರೀಕು 12ನೇ ತಿಂಗಳು 2023. ಸೊ ಕೆಳಗಡೆ ನಾವು ಇದನ್ನ ಆನ್ಸರ್ ಕೊಟ್ಟಿದ್ದೀವಿ. ಸೊ ಪ್ರಸ್ತುತ ಡೇಟು 10 ಅಲ್ಲ, 10ರಲ್ಲಿ ಕೊಟ್ಟಿರೋ ಡೇಟು 10, 10ರಲ್ಲಿ 10 ಹೋದರೆ 0. ಸೊ ಪ್ರಸ್ತುತ ಡೇಟ್ ಮಂತ್ ಬಂದು 11ನೇ ತಿಂಗಳು, ಕೊಟ್ಟಿರೋ ಮಂತು 12 ತಿಂಗಳು. 11ನೇ ತಿಂಗಳಲ್ಲಿ 12ನೇ ತಿಂಗಳು ಹೋಗಲ್ಲ. ಆದ್ದರಿಂದ 2025 ಅಲ್ಲ ಪ್ರಸ್ತುತ ಡೇಟು, ಅದರಲ್ಲಿಂದ ಒಂದು ವರ್ಷನ ನಾವು ಇಲ್ಲಿ ತಗೋಬೇಕಾಗುತ್ತೆ. ಸೊ 11 ತಿಂಗಳಿಗೆ ಒಂದು ವರ್ಷನ ಇಲ್ಲಿಂದ ತಗೊಂಡಾಗ 12 ತಿಂಗಳಾಗುತ್ತಲ್ಲ, 12 ತಿಂಗಳು ಪ್ಲಸ್ ಒಂದು 11 ತಿಂಗಳು 23 ತಿಂಗಳಾಗುತ್ತೆ. ಸೊ 23 ತಿಂಗಳಲ್ಲಿ ನಾವು ಕೊಟ್ಟಿರುವ ಡೇಟ್ನಲ್ಲಿರುವಂಥ ತಿಂಗಳು 12 ತಿಂಗಳಾಯ್ತಲ್ಲ, ಈ 12 ತಿಂಗಳನ್ನು ಕಳೆದಾಗ ಇನ್ನು ನಮಗೆ 11 ತಿಂಗಳು ಬರುತ್ತದೆ. ಸೊ ಈಗ 2025 ಐತಲ್ಲ, ಈಗ ಇದು ಒಂದು ವರ್ಷ ತಗೊಂಡಿದ್ದೀವಲ್ಲ, ಅಲ್ಲಿ 24 ಆಗಿರುತ್ತದೆ. ಸೊ 24ರಲ್ಲಿ 23 ಹೋದರೆ ಇನ್ನೆಷ್ಟು ಒಂದು ವರ್ಷ ಇರುತ್ತೆ. ಒಂದು ವರ್ಷ ಅಂದರೆ 12 ತಿಂಗಳು. ಸೊ ಈ ರೀತಿದು 12 ತಿಂಗಳು ಬರುತ್ತದೆ. ಸೊ ಈಗ ನಾವು 11 ತಿಂಗಳು ಪ್ಲಸ್ 12 ತಿಂಗಳು ಎರಡು ಟೋಟಲ್ ಮಾಡಿದಾಗ 23 ತಿಂಗಳು ಬರುತ್ತೆ. ಸೊ ಈ ಒಂದು 23 ತಿಂಗಳಿಗೆ ನಾವು 2 ರೂಪಾಯಿ ಬಡ್ಡಿ ಹಂಗೆ ಕ್ಯಾಲ್ಕುಲೇಟ್ ಮಾಡಿದರೆ ಎಷ್ಟು ಬಡ್ಡಿ ಬರುತ್ತದೆಂದು ನಾವು ಕ್ಯಾಲ್ಕುಲೇಟ್ ಮೂಲಕ ಈಗ ನಾವು ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ನಾವು ಅಸಲು ಬಂದು 1,00,000 ಐತಲ್ಲ, 1,00,000 ಹಾಕೊಳ್ಳೋಣ. 1,00,000 ಇಂಟು ಬಡ್ಡಿ ಬಂದು 2 ರೂಪಾಯಿ. ಸೊ 2 ಹಾಕೋಣ. ಸೊ ಮತ್ತೆ ಎಷ್ಟು ತಿಂಗಳು? 23 ತಿಂಗಳು. 23 ತಿಂಗಳು ಹಾಕೊಳ್ಳೋಣ. ಇದನ್ನು ಡಿವೈಡೆಡ್ ಬೈ 100 ರೂಪಾಯಿ. 100 ರೂಪಾಯಿಯಿಂದ ಡಿವೈಡ್ ಮಾಡಿದ್ರೆ 46,000 ನಮಗೆ ಬಡ್ಡಿ ಬರುತ್ತದೆ. ಸೊ ಫ್ರೆಂಡ್ಸ್, ಹೀಗೆ ಸುಲಭವಾಗಿ ಬಡ್ಡಿಯ ಲೆಕ್ಕಾಚಾರವನ್ನು ನಾವು ಮಾಡಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ಮತ್ತು ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.